ಚಿಂತಾಮಣಿ ನಗರದ ನ್ಯಾಯಾಲಯ ಆವರಣದಲ್ಲಿ ಇಂದು ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ ಮತ್ತು ನಗರಸಭೆ ಆಶ್ರಯದಲ್ಲಿ ಸ್ವಚ್ಛತಾ ಹೈ ಸೇವಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಸತ್ರ ನ್ಯಾಯಾಧೀಶೆ ನಾಗಮಣಿ ಅವರು, ಕಳೆದ ಕೆಲ ದಿನಗಳಿಂದ ತಾಲೂಕಿನ ಶಾಲೆ, ಕಚೇರಿ, ಕಲ್ಯಾಣಿಗಳಲ್ಲಿ ನಿರಂತರ ಸ್ವಚ್ಛತಾ ಕಾರ್ಯಕ್ರಮಗಳು ಹಮ್ಮಿಕೊಂಡು ಜನರಲ್ಲಿ ಅರಿವು ಮೂಡಿಸಿದ ವಕೀಲರ ಸಂಘ ಮತ್ತು ಪೌರಕಾರ್ಮಿಕರನ್ನು ನ್ಯಾಯಾಧೀಶರು ಅಭಿನಂದಿಸಿದರು. ಸ್ವಚ್ಛತೆ ಬಗ್ಗೆ ಮಹತ್ವದ ಕನಸು ಕಂಡಿದ್ದ ಮಹಾತ್ಮ ಗಾಂಧೀಜಿಯವರ ಕನಸು ನನಸಾಗಬೇಕೆಂದು ಅವರು ಸಲಹೆ ಮಾಡಿದರು. ಈ ವಕೀಲರ ಸಂಘ ವತಿಯಿಂದ ಹಾಗೂ ನಗರಸಭೆ ನಮ್ಮ ಚಿಂತಾಮಣಿಯವರ ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮವನ್ನು ಈಗಾಗಲೇ ನಾವು ಕೆಲವೊಂದು ಶಾಲೆಗಳಲ್ಲಿ ಮತ್ತು ಕೆಲವೊಂದು ಕಚೇರಿಗಳಲ್ಲಿ ಹಮ್ಮಿಕೊಂಡಿದ್ದು, ಈ ದಿನವೂ ಸಹ ನಮ್ಮ ನ್ಯಾಯಾಲಯದ ಆವರಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಅದಕ್ಕೆ ನಮ್ಮ ವಕೀಲ ಸಂಘದವರು ಮತ್ತು ನಮ್ಮ ಪೌರ ಕಾರ್ಮಿಕರು ಹಾಗೂ ಪೌರಾಯುಕ್ತರು ಸಹ ಸಹಕರಿಸಿದ್ದಾರೆ. ಸ್ವಚ್ಛತಾ ಕಾರ್ಯಕ್ರಮ ಮಹಾತ್ಮ ಗಾಂಧೀಜಿಯವರಿಂದ ಇದು ಹಮ್ಮಿಕೊಂಡು ಇಲ್ಲಿವರೆಗೂ ನಡ್ಕೊಂಡು ಬರ್ತಾ ಇದೆ. ಸ್ವಚ್ಛತಾ ಕಾರ್ಯಕ್ರಮ ಅಂದರೆ ನಮ್ಮ ಕಸ ಗುಡಿಸೋದು ಒಂದೇ ಅಲ್ಲ, ಎಲ್ಲ ಕಚೇರಿಗಳಲ್ಲಿ ಹಾಗೂ ಮನೆ ಅಂಗಳದಲ್ಲಿ ಮತ್ತು ಸುತ್ತಮುತ್ತ ನಮ್ಗೆ ಎಲ್ಲಿ ಕೇಳಿಸುತ್ತಾ ಎಲ್ಲನೂ ಸ್ವಚ್ಛತೆ ಅಂದರೆ ಎಲ್ಲನೂ ಫೈಲ್ಗಳೇ ಆಗಲಿ, ಡಿಸ್ಪೋಸಲ್ ಮಾಡೋದೇ ಆಗಲಿ, ಮತ್ತು ಎಲ್ಲ ಆಫೀಸ್ ಕಚೇರಿಗಳಲ್ಲೂ ಅಷ್ಟೇನೆ ಬಡಬಗ್ಗರು ಬರ್ತಾ ಇರ್ತಾರೆ. ಎಲ್ಲರಿಗೂ ನಾವು ಸಹಕಾರ ಕೊಟ್ಟು ನಾವು ಮನುಷ್ಯತ್ವ ಕಾಪಾಡಿಕೊಂಡು ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗೋಣ ಅಂತ ನಾನು ನಮ್ಮ ಚಿಂತಾಮಣಿ ಜನತೆಯಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಹಾಗೆ ವಕೀಲರ ಸಂಘದ ಅಧ್ಯಕ್ಷ ಬಿ ಶ್ರೀನಿವಾಸ್ ಮಾತನಾಡಿ, ಸೆಪ್ಟೆಂಬರ್ 14ರಿಂದ ಅಕ್ಟೋಬರ್ 2ರವರೆಗೆ ಚಿಂತಾಮಣಿ ತಾಲೂಕಿನ ಕೆಲ ಶಾಲೆ, ಕಚೇರಿ, ಕಲ್ಯಾಣಿಗಳನ್ನು ಗುರುತಿಸಿ ಸ್ವಚ್ಛತಾ ಕಾರ್ಯಕ್ರಮಗಳು ನಡೆಸಿ ಜನರಲ್ಲಿ ಅರಿವು ಮೂಡಿಸಲಾಗಿದೆ. ಪ್ರತಿಯೊಬ್ಬರು ವಾಸಿಸುವ ಸ್ಥಳಗಳನ್ನು ಸ್ವಚ್ಛತೆಯಿಂದ ಇರಿಸಿಕೊಂಡು ಆರೋಗ್ಯವಂತರಾಗಬೇಕೆಂದು ಎಲ್ಲರೂ ಹೆಚ್ಚು ಸ್ವಚ್ಛತಾ ಕಾರ್ಯಕ್ರಮಗಳು ಮುಂದುವರಿಸಬೇಕೆಂದು ಮನವಿ ಮಾಡಿದರು. ನಗರಸಭೆ ಪೌರಾಯುಕ್ತ ಚಲಪತಿ ಮಾತನಾಡಿ, ನ್ಯಾಯಾಧೀಶರಾದ PM ಪ್ರಕಾಶ್, ನಾಗಮಣಿ ಮೇಡಂ ಅವರು ನಗರದಲ್ಲಿ ಸ್ವಚ್ಛತೆ ಕಾಪಾಡುವಂತೆ ಹಲವು ಬಾರಿ ನೋಟಿಸ್ ಜಾರಿ ಮಾಡಿ ನಗರದಲ್ಲಿ ಕುಡಿಯುವ ನೀರು, UGD ಇನ್ನಿತರೆ ಸಮಸ್ಯೆಗಳು ಬಗೆಹರಿಸುವಂತೆ ಸೂಚನೆ ಕೊಟ್ಟಿದ್ದಾರೆ. ಅವರ ಸಲಹೆಗಳನ್ನು ಚಾಚೂ ತಪ್ಪದೆ ಪಾಲಿಸಲಿದ್ದು ಅವರ ಸಹಕಾರ ಹೀಗೆ ಮುಂದುವರಿಯಲಿ ಎಂದು ಅವರು ಮನವಿ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ JMFC ಅಧ್ಯಕ್ಷ PM ಪ್ರಕಾಶ್, ವಕೀಲರ ಸಂಘದ ಉಪಾಧ್ಯಕ್ಷ G ಶಿವಾನಂದ, ಕಾರ್ಯದರ್ಶಿ RS ಶ್ರೀನಾಥ್, ಜಂಟಿ ಕಾರ್ಯದರ್ಶಿ KN ಮಂಜುನಾಥ್, ಖಜಾಂಚಿ MS ಚೌಡಪ್ಪ, ಹಿರಿಯ ವಕೀಲ R ಚಂದ್ರಶೇಖರ್, ವಕೀಲ ಸಂಘದ ಮಾಜಿ ಅಧ್ಯಕ್ಷ ಮಂಜುನಾಥ್ ರೆಡ್ಡಿ, JN ವೆಂಕಟೇಶ್, ರಾಯಪಲ್ಲಿ ಮಂಜುನಾಥ್, ಮರವಪಲ್ಲಿ ಮಂಜು, ಕೋನಪಲ್ಲಿ ರಮೇಶ್ ಮತ್ತಿತರರು ಹಾಜರಿದ್ದರು. GL ಶಂಕರ್, CTV ನ್ಯೂಸ್, ಚಿಂತಾಮಣಿ.